ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಉಳಿದಿರೋ ಅನ್ನ ಅಥವಾ ರಾತ್ರಿ ಅನ್ನ ತಿಂದು ಏನಾದರೂ ಬೋರ್ ಆಗಿತ್ತು ಅಂತಂದರೆ ಚಿತ್ರಾನ್ನದ ಬದಲಿಗೆ ಈ ರೀತಿ ಮಲ್ಲಿಗೆ ಹೂವಿನ ರೀತಿ ಒಳಗೆ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ತುಂಬಾ ಸಿಂಪಲ್ ಆಗಿರುತ್ತೆ. ಹಾಗೆ ಈ ಇಡ್ಲಿಗೆ ನಾವು ಬಾಂಬೆ ರವೆ ಆಗಲಿ, ಸೂಜಿ ರವೆ ಆಗಲಿ, ಚಿರೋಟಿ ರವೆ ಆಗಲಿ ಬಳಸಿರೋದಿಲ್ಲ. ನಾವು ಮಾಡ್ತಕ್ಕಂಥ ಇಡ್ಲಿ ರವೆನ ಹಾಕಿ 1 ಕಪ್ ಅನ್ನಕ್ಕೆ 1 ಕಪ್ ಇಡ್ಲಿ ರವೆ ಹಾಕಿ ಈ ರೀತಿ ಉಬ್ಬಿ ಬರ್ತಕ್ಕಂಥ ಒಂದು ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಇಷ್ಟು ಅನ್ನ ರಾತ್ರಿ ಮಾಡಿರ್ತಕ್ಕಂಥ ಅನ್ನ ಮಿಕ್ಕಿತ್ತು, ಉಳ್ಕೊಂಡಿತ್ತು. 1 ಕಪ್ ಆಗುವಷ್ಟು ಮಾತ್ರ ಉಳಿದಿದೆ. ಹಾಗಾಗಿ ಇದಷ್ಟೇ ನಾನು ತೊಗೊಳ್ತಿದ್ದೀನಿ. ನಿಮಗೇನಾದರೂ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಇದ್ರ ಡಬಲ್ಲು ಅಥವಾ ತ್ರಿಬಲ್ ಆಗಿ ನೀವು ಅಳತೆ ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು. ನೋಡಿ, ಇವಾಗ ಈ ರೈಸ್ನ ನಾನು ಮಿಕ್ಸಿ ಮಾಡ್ಕೊಳ್ಬೇಕು. ನುಣ್ಣಗೆ ಇದನ್ನು ನಾವು ರುಬ್ಕೊಳ್ಬೇಕು. ಹಾಗಾಗಿ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಏನೂ ಬೇಡ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ನುಣ್ಣಗೆ ರುಬ್ಕೊಂಡು ಬರಬೇಕು. ನೋಡಿ, ಇವಾಗ ರುಬ್ಬಿದ್ದಾಗಿದೆ. ಈ ಕನ್ಸಿಸ್ಟೆನ್ಸಿ ಒಳಗೆ ರುಬ್ಕೊಂಡಿದ್ರೆ ಸಾಕು. ತೀರ ಸಣ್ಣಂತೇನಲ್ಲ, ಇಷ್ಟು ಸಣ್ಣ ಆದರೆ ಸಾಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿರಿ. ಇವಾಗ ಇದು ರೆಡಿಯಾಗಿದೆ. ಇದನ್ನು ನಾನು ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ತಿದ್ದೀನಿ. ನೋಡಿ, ನೀರನ್ನ ಹಾಕುವಾಗ ಒಂದು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಈ ರೈಸಿಗೇನು ಭಾಳ ನೀರು ಹಿಡಿಯೋದಿಲ್ಲ. ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಇದನ್ನೆಲ್ಲನೂ ನಾನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಿದ್ದೀನಿ. ಇವಾಗ ನೋಡಿ, ಯಾವ ಒಂದು ಕಪ್ಪಿಂದ ನಾನು ಅನ್ನ ತೊಗೊಂಡಿದ್ದೆ ಅದೇ ಕಪ್ಪಿಂದ ನಾನು ತೊಗೊಂಡಿರತಕ್ಕಂಥದ್ದು ಇಡ್ಲಿ ರವೆ. ಬಾಂಬೆ ರವೆ ಅಲ್ಲ, ಸೂಜಿ ರವೆ ಅಲ್ಲ, ಇಡ್ಲಿ ರವೆ. ಬಟ್ ಒಂದು ಸ್ವಲ್ಪ ಸಣ್ಣಿದೆ ಅಷ್ಟೇ. ಹಾಗಾಗಿ 1 ಕಪ್ ಆಗುವಷ್ಟು ಅನ್ನಕ್ಕೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ. ಹಾಗೆ ಅದೇ ಕಪ್ಪಿಂದ ಒಂದು 3/4 ಕಪ್ ಆಗುವಷ್ಟು, ಅಂದರೆ ಅರ್ಧ ಕಪ್ಪಿಗಿಂತ ಜಾಸ್ತಿ ಮೊಸರು ಹಾಕ್ಕೊಂಡಿದ್ದೀನಿ. ಇಲ್ಲಿ ಹುಳಿ ಮೊಸರು ಅಂತೇನಿಲ್ಲ, ನಿಮ್ಮ ಕಡೆ ಯಾವ ಮೊಸರಿದೆ ಅದನ್ನೇ ಬಳಸ್ಕೊಳ್ಳಿ. ಒಂದು ಸ್ವಲ್ಪ ಮೊಸರು ತೊಗೊಂಡಿರ್ತಕ್ಕಂಥ ಬಟ್ಲಿಗೆ ನಾನು ನೀರು ಹಾಕ್ಕೊಂಡು ಈ ರೀತಿ ಹಾಕ್ಕೊಳ್ತಿದ್ದೀನಿ. ನೀರು ಹಾಕುವಾಗ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ತೀರಾ ತಿಳಿ ಆಯಿತು ಅಂತಂದರೆ ಇಡ್ಲಿ ಸರಿಗೆ ಬರೋದಿಲ್ಲ. ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಇದನ್ನು ನಾವು ಮೊಸರಿನ ಜೊತೆಗೆ ಮಾತ್ರ ಕಲಿಸ್ಕೊಳ್ಳೋಣ. ಹಾಕಿರ್ತಕ್ಕಂಥ ರವೆ ಆಗಲಿ, ಆ ಒಂದು ರುಬ್ಬಿರ್ತಕ್ಕಂಥ ಅನ್ನ ಆಗಲಿ, ಮೊಸರು 3 ಕರೆಕ್ಟಾಗಿ ಹೊಂದೋ ರೀತಿಯಲ್ಲಿ ಮೊದಲಿಗೆ ನೀರು ಹಾಕದೆ ಕಲಸಿಟ್ಕೊಳ್ಳೋಣ. ನೋಡಿ, ಈ ರೀತಿ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಅಂತ ಯಾಕೆ ಹೇಳಿದೆ ಅಂದರೆ, ಇಲ್ಲಿ ನಾವು ಮೊಸರು ಬಳಸೋದ್ರಿಂದ ಬೇಗ ತಿಳಿಯಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀರನ್ನ ನಾವು ನೋಡ್ಕೊಂಡು ಹಾಕ್ಕೊಳ್ಬೇಕು. ಈ ರೀತಿ ಗಂಟುಗಳಿಲ್ಲದೆ ಇರೋ ರೀತಿ ಒಳಗೆ ಕೈಯಿಂದ ಕಲಿಸ್ಕೊಳ್ಳೋಣ. ಕೈಯಿಂದ ಕಲಿಸೋದ್ರಿಂದ ಹಿಟ್ಟನ್ನು ನಾವಿಲ್ಲಿ ಫರ್ಮೆಂಟೇಷನ್ ಮಾಡೋದಿಲ್ಲ. ಕ್ವಿಕ್ಕಾಗಿ ಮಾಡೋದ್ರಿಂದ ಈ ರೀತಿ ಕೈಲೇ ಕಲಿಸಿದಾಗ ಹಿಟ್ಟು ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ, ಸೆಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಕೈಯಿಂದ ಕಲಿಸಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಸೌಟ್ ಸಹಾಯದಿಂದ ಕೂಡ ಕಲಿಸ್ಕೊಳ್ಬೋದು. ಇವಾಗ ನೋಡಿ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇವಾಗ ಇದನ್ನು ಇಡ್ಲಿ ಹಿಟ್ಟಿನ ಹದಕ್ಕೆ ತೊಗೊಳ್ಬೇಕಾಗತ್ತೆ. ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಕರೆಕ್ಟಾಗಿ ಕಲಿಸ್ಕೊಳ್ಳಿ. ಇಡ್ಲಿ ರವೆ ದಪ್ಪ ಇತ್ತು ಅಂತಂದರೆ ಒಂದು 10 ನಿಮಿಷದ ಬದಲಿಗೆ 15 ನಿಮಿಷ ನೆನೆಸಿಟ್ಕೊಳ್ಳಿ. ಯಾಕಂದರೆ ನೆನಿಬೇಕು ಇಡ್ಲಿ ರವೆ. ಹಾಗಾಗಿ ನಾನಿಲ್ಲಿ ತೊಗೊಂಡಿರೋದು ಒಂದು ಸ್ವಲ್ಪ ಸಣ್ಣಿತ್ತು, ಹಾಗಾಗಿ ಬೇಗ ನೆಂದ್ಕೊಳ್ಳುತ್ತೆ. ಈ ರೀತಿ ಕಲಿಸ್ಕೊಳ್ಳೋಣ. ಇವಾಗ ಹಿಟ್ಟು ಕರೆಕ್ಟಾಗಿ ಕಲಿತ್ಕೊಂಡಿದೆ. ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ. ತೋರಿಸ್ತೀನಿ ಯಾವ ಕನ್ಸಿಸ್ಟೆನ್ಸಿ ಅಂತ. ಒಂದು ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ. ನೋಡಿ, ಈ ಒಂದು ಹದದೊಳಗೆ ಇಡ್ಲಿ ಹಿಟ್ಟು ರೆಡಿಯಾಗಿರಬೇಕು. ಮಾಮೂಲಿಯಾಗಿ ನಾವು ಇಡ್ಲಿ ಮಾಡ್ತೀವಲ್ಲ, ಅದೇ ಹಿಟ್ಟಿನ ಒಂದು ಹದದೊಳಗಿತ್ತು ಅಂದರೆ ಸಾಕು. ಇವಾಗ ಇದಕ್ಕೆ ಬೇಕಾಗಿರ್ತಕ್ಕಂಥ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಒಂದು ಚಿಟಿಕೆ ಅಷ್ಟೇ ನಾನಿಲ್ಲಿ ಅಡುಗೆ ಸೋಡಾ ಬಳಸ್ಕೊಂಡಿದ್ದೀನಿ. ಜಾಸ್ತಿನೂ ಅಲ್ಲ, ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ಇವಾಗ ಕರೆಕ್ಟಾಗಿ ಉಪ್ಪು ಹಾಗೆ ಅಡುಗೆ ಸೋಡಾ ಒಂದು ರೀತಿಯಲ್ಲಿ ಇನ್ನೊಂದು ಸರಿ ಕಲಿಸ್ಕೊಂಡ್ಬಿಡೋಣ. ಮತ್ತು ನೀರು ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ನೆನೆಸೋಕ್ಕಿಟ್ಟಾಗ ಒಂದು 10 ನಿಮಿಷ ನಾವು ನೆನೆಸ್ಲಿಕ್ಕಿಟ್ಟಾಗ ಕೂಡ ನೀರು ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಒಟ್ಟಲ್ಲಿ ಹಾಕಿರ್ತಕ್ಕಂಥ ಇಡ್ಲಿ ರವೆ ಕರೆಕ್ಟಾಗಿ ನೆನಿಬೇಕು. ಹಾಗಾಗಿ ಒಂದು 10ರಿಂದ 15 ನಿಮಿಷ ನೆನೆಸೋಕ್ಕಿಡೋಣ. ಇವಾಗ ಇದು ರೆಡಿಯಾಗಿದೆ. ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಒಂದು ಚಟ್ನಿ ಮಾಡೋಷ್ಟರೊಳಗೆ ಅಂದರೆ ಒಂದು 10ರಿಂದ 15 ನಿಮಿಷ ನೆನ್ಕೊಳ್ಳಿ. ಇವಾಗ ನೋಡಿ, ಒಂದು 15 ನಿಮಿಷ ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೆ. ನಿಮ್ಮದೇನಾದರೂ ಇಡ್ಲಿ ಹಿಟ್ಟು ಸ್ವಲ್ಪ ದಪ್ಪವಾಗಿತ್ತು ಅಂತಂದರೆ 15 ನಿಮಿಷ ಸಾಕು, ಜಾಸ್ತಿ ಏನೂ ಬೇಡ. ಇನ್ನೊಂದು ಸರಿ ಈ ರೀತಿ ಕಲಿಸ್ಕೊಳ್ಳೋಣ. ಹಿಟ್ಟು ಚೆನ್ನಾಗಿ ನೆಂದ್ಕೊಂಡಿದೆ. ಹುದುಗೇನು ಬರೋದಿಲ್ಲ, ಬಟ್ ಹಿಟ್ಟು ರವೆ ಏನಿದೆ ಅಲ್ಲ ಅದು ನೆಂದ್ಕೊಂಡಿರಬೇಕು ಅಷ್ಟೇ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ನೆಂದ್ಕೊಂಡಿತ್ತು ಅಂತಂದರೆ ಪರ್ಫೆಕ್ಟಾಗಿ ಬರುತ್ತೆ. ಒಟ್ಟಲ್ಲಿ ಇಡ್ಲಿ ಹಾಕಿರ್ತಕ್ಕಂಥ ಇಡ್ಲಿ ರವೆ ಏನಿದೆ ಅಲ್ಲ, ಕರೆಕ್ಟಾಗಿ ನೆಂದಿರಬೇಕು. ನಿಮ್ಗೆ ಇಡ್ಲಿ ರವೆ ಹಾಕೋ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಬಾಂಬೆ ರವೆ ಅಥವಾ ಉಪ್ಪಿಟ್ಟಿನ ರವೆ, ಸಣ್ಣ ಉಪ್ಪಿಟ್ಟಿನ ರವೆ ಕೂಡ ಹಾಕಿ ಮಾಡ್ಕೊಳ್ಬೋದು. ಅಥವಾ ಸೂಜಿ ರವೆ, ಚಿರೋಟಿ ರವೆ, ಯಾವುದಾದ್ರೂ ರವೆನ ನೀವು ಹಾಕ್ಕೊಂಡು ಮಾಡ್ಕೊಳ್ಬೋದು.
ಇವಾಗ ನೋಡಿ ಒಂದು ಪ್ಲೇಟಿಗೆ ಇಡ್ಲಿನ ಒಂದು ಮೋಲ್ಡಿಗೆ ನಾನು ಈ ರೀತಿ ಎಣ್ಣೆ ಹಾಕಿಟ್ಕೊಂಡಿದ್ದೆ, ಸವರ್ಕೊಳ್ತಿದ್ದೀನಿ ಎಣ್ಣೆನ. ಎಲ್ಲ ಎಡ್ಜಲ್ಲಿ ಕ್ಲೀನಾಗಿ ಈ ರೀತಿ ಎಣ್ಣೆನ ಅಪ್ಲೈ ಮಾಡ್ಕೊಳ್ಬೇಕು. ಇವಾಗ ನಾವು ಮಾಡಿರ್ತಕ್ಕಂಥ ಹಿಟ್ಟನ್ನ ಕಲಿಸ್ಕೊಂಡು ಈ ರೀತಿ ಮೋಲ್ಡಿಗೆ ಅಥವಾ ಇಡ್ಲಿ ಪ್ಲೇಟಿಗೆ ಹಾಕ್ಕೊಳ್ತಾ ಹೋಗೋಣ. ನಾರ್ಮಲಾಗಿ ನಾವು ಇಡ್ಲಿನ ಯಾವ ರೀತಿ ಪ್ಲೇಟಿಗೆ ಹಾಕ್ತೀವಿ ಅದೇ ರೀತಿಯಲ್ಲಿ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಉಬ್ಬಿಕೊಂಡು ಬರುತ್ತೆ ಇಡ್ಲಿ, ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಉಬ್ಕೊಂಡು ಬರುತ್ತೆ ಅಂತಂದು. ಇದು ರೈಸಿಂದ ಮಾಡಿರ್ತಕ್ಕಂಥ ಒಂದು ಇಡ್ಲಿ ಅಂತ ಅನಿಸೋದೇ ಇಲ್ಲ, ಅಷ್ಟರ ಮಟ್ಟಿಗೆ ಪರ್ಫೆಕ್ಟಾಗಿ ಇಡ್ಲಿ ರೆಡಿಯಾಗಿರುತ್ತೆ. ನಾನಿಲ್ಲಿ ತೊಗೊಂಡಿರೋದು ಬರೀ ಒಂದೇ ಒಂದು ಕಪ್ ಅನ್ನ ಉಳಿದಿತ್ತು, ಹಾಗಾಗಿ ಅದಷ್ಟೇ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ, ಜಾಸ್ತಿ ಬೇಕು ಅಂತಂದರೆ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಬೋದು. ಇಲ್ಲಿ ಒಂದು 2ರಿಂದ 2.5 ಪ್ಲೇಟ್ ಆಗುವಷ್ಟು ಮಾತ್ರ ಹಿಟ್ಟು ರೆಡಿಯಾಗಿದೆ. ಹಾಗಾಗಿ 2 ಪ್ಲೇಟಿಗೆ ನಾನಿಲ್ಲಿ ಇಡ್ಲಿನ ಹಾಕ್ಕೊಳ್ತಿದ್ದೀನಿ. ಇದಕ್ಕೂ ಕೂಡ ಅಷ್ಟೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ, ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು ಇಡ್ಲಿ ಹಿಟ್ಟನ್ನು ಈ ರೀತಿ ಹಾಕ್ಕೊಳ್ಬೇಕು. ಇವಾಗ 2 ಪ್ಲೇಟಿಗೆ ಮಾತ್ರ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಇಡ್ಲಿ ಪಾತ್ರೆಗೆ ಸ್ಟೀಮ್ ಮಾಡಲಿಕ್ಕೆ ಇಡ್ತಿದ್ದೀನಿ. ಈ ಸೈಡಲ್ಲಿ ಆಲ್ರೆಡಿ ನಾನು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಗ್ಯಾಸ್ನ ಆನ್ ಮಾಡಿ ಇಟ್ಕೊಂಡಿದ್ದೆ, ನೀರು ಕೂಡ ಕಾದಿತ್ತು. ಇವಾಗ ಪ್ಲೇಟ್ಸ್ನ ಹೊಂದಿಸ್ಕೊಳ್ತಿದ್ದೀನಿ. ಈ ರೀತಿ ಹಾಕಾದ್ಮೇಲೆ ಒಂದ್ರ ಮೇಲೆ ಒಂದು ಪ್ಲೇಟ್ನ ಹೊಂದಿಸ್ಕೊಂಡು ಮೇಲ್ಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಏನಿಲ್ಲ ಅಂತಂದರೂ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು 6ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನಾವು ಬೇಯಿಸ್ಕೊಳ್ಬೇಕು. ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಿ ನಾನು ಕೂಡ ಇಲ್ಲಿ ಒಂದು 8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ತಿದ್ದೀನಿ. ಎಷ್ಟು ಚಲೋತ್ನಾಗ ಉಬ್ಬಿ ಬಂದಿರುತ್ತೆ ಅಂತಂದರೆ ಈ ಇಡ್ಲಿ ರೈಸಿಂದ ಮಾಡಿರೋದು ಅಂತ ಅನಿಸೋದಿಲ್ಲ, ಅಷ್ಟರ ಮಟ್ಟಿಗೆ ಹೋಲ್ ನೈಟ್ ಫರ್ಮೆಂಟೇಷನ್ ಮಾಡಿರ್ತಕ್ಕಂಥ ಇಡ್ಲಿ ರೀತಿಯಲ್ಲೇ ಉಬ್ಬಿ ಬಂದಿರುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಕೈಗೆ ಅಂಟಬಾರ್ದು ಹಿಟ್ಟು. ಇವಾಗ ರೆಡಿಯಾಗಿದೆ, ಗ್ಯಾಸ್ನ ಆಫ್ ಮಾಡಿಬಿಡೋಣ. ನೋಡಿ ಯಾವ ರೀತಿ ಇಡ್ಲಿ ಉಬ್ಕೊಂಡು ಬಂದಿದೆ. ಕೆಳಗಡೆ ಒಂದು ಪ್ಲೇಟ್ ಹಾಕಿಟ್ಟಿದ್ದೆ, ಅದನ್ನು ಕೂಡ ತೋರಿಸ್ತಿದ್ದೀನಿ. ನೋಡಿ ಈ ರೀತಿ ಒಳಗೆ ಉಬ್ಕೊಂಡು ಬಂದಿರುತ್ತೆ. ಒಂದೇ ಒಂದು ಚಿಟಿಕೆಯಷ್ಟು ಮಾತ್ರ ನಾವಿಲ್ಲಿ ಅಡುಗೆ ಸೋಡಾ ಬಳಸಿರೋದು. ಇದಕ್ಕಿಂತ ಜಾಸ್ತಿ ಉಬ್ಬಬೇಕು ಅಂದರೆ ಇನ್ನೊಂದು ಚಿಟಿಕೆ ನೀವು ಅಡುಗೆ ಸೋಡಾನ ಹಾಕ್ಕೊಳ್ಬೋದು. ಇಲ್ಲಿ ಯಾವುದೇ ಏನೂ ಅವಶ್ಯಕತೆ ಇರೋದಿಲ್ಲ. ಗ್ಯಾಸ್ನ ಆಫ್ ಮಾಡಿಕೊಂಡು ಪ್ಲೇಟ್ಸ್ ಸ್ವಲ್ಪ ತಣ್ಣಗಾದ್ಮೇಲೆ ಇಡ್ಲಿ ತಗೊಳ್ಳೋಣ. ಪ್ಲೇಟ್ಸ್ನೆಲ್ಲನೂ ನಾನು ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ, ಇವಾಗ ತಣ್ಣಗಾಗಿದೆ. ನೋಡಿ ಒಂದು ನೈಫ್ ಸಹಾಯದಿಂದ ಅಥವಾ ಒಂದು ಸಣ್ಣ ಸ್ಪೂನ್ ಸಹಾಯದಿಂದ ನೀವು ಎಡ್ಜಸ್ನ ಬಿಡಿಸ್ಕೊಂಡ್ರೆ ಸಾಕು, ಇಡ್ಲಿ ತನ್ನಿಂದ ತಾನೇ ಪರ್ಫೆಕ್ಟಾಗಿ ಎದ್ಕೊಂಡು ಬರುತ್ತೆ. ನಾನಿಲ್ಲಿ ಒಂದು ನೈಫ್ ಸಹಾಯದಿಂದ ಒಂದು ಎಡ್ಜಸ್ನ ಬಿಡಿಸ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಕೂಡ ಪ್ಲೇಟಿಗೆ ಅಂಟದೇ ಇರೋ ರೀತಿಯಲ್ಲಿ ಬರುತ್ತೆ. ಈ ರೀತಿ ನಿಮಗೆ ಎಣ್ಣೆ ಹಚ್ಚೋ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಒಂದು ಬಟ್ಟೆ ಕೂಡ ಹಾಕಿ ಇಡ್ಲಿನ ಹಾಕ್ಕೊಳ್ಬೋದು. ನೋಡಿ ತೋರಿಸ್ತಿದ್ದೀನಿ. ಎಷ್ಟು ಹಗುರವಾಗಿ ರೈಸಿಂದ ಅಥವಾ ಅನ್ನ ತಿಂದು ಚಿತ್ರಾನ್ನ ಪುಳಿಯೋಗರೆ ತಿಂದು ಬೋರಾಗಿತ್ತು ಅಂತಂದರೆ ಇನ್ಸ್ಟೆಂಟಾಗಿ ಆರಾಮಾಗಿ ಈ ರೀತಿ ನೀವು ಇಡ್ಲಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಬೋದು. ನೋಡಿ ಒಂದು ಉದ್ದಿನಬೇಳೆ ಹಾಕದೇ ಇದ್ದರೂ ಕೂಡ ಉದ್ದಿನಬೇಳೆ ಹಾಕಿರೋ ಇಡ್ಲಿ ರೀತಿಯಲ್ಲೇ ಪರ್ಫೆಕ್ಟಾಗಿರ್ತಕ್ಕಂಥ ಇಡ್ಲಿ ಒಂದು 10ರಿಂದ 15 ನಿಮಿಷದಲ್ಲಿ ರೆಡಿಯಾಗಿರುತ್ತೆ. 2 ಪ್ಲೇಟಿಂದನೂ ಅಷ್ಟೇ ಕರೆಕ್ಟಾಗಿ ಉಬ್ಕೊಂಡು ಬಂದಿತ್ತು. ಹಾಗೆ ಒಂದು ಸ್ವಲ್ಪ ಕೂಡ ಬ್ರೇಕ್ ಆಗದೆ ಇರೋ ರೀತಿಯಲ್ಲಿ ಇಡ್ಲಿ ರೆಡಿಯಾಗಿದೆ. ನೋಡಿ ಪ್ರತಿಯೊಂದು ಕೂಡ ಅಷ್ಟೇ ಗೂಡಾಗಿ ನಾವು ಹಾಕಿರೋ ಚಿಟಿಕೆ ಒಂದು ಸೋಡಾದಲ್ಲಿ ಗೂಡಾಗಿರ್ತಕ್ಕಂಥ ಇಡ್ಲಿ ಪರ್ಫೆಕ್ಟಾಗಿ ಮಲ್ಲಿಗೆ ಹೂವಿನ ರೀತಿಯಲ್ಲಿರ್ತಕ್ಕಂಥ ಇಡ್ಲಿ ರೆಡಿಯಾಗಿದೆ. ನೀವು ಈ ಇಡ್ಲಿನ ಕೇವಲ ರಾತ್ರಿ ಉಳಿದಿರೋ ಅನ್ನದಿಂದ ಮಾರ್ನಿಂಗ್ ಮಾಡಬೇಕು ಅಂತೇನಿಲ್ಲ. ನಿಮಗೇನಾದರೂ ಇಡ್ಲಿ ತಿನ್ನಬೇಕು ಅನಿಸಿತ್ತು ಅಂತಂದರೆ ನೀವು ಉಳಿದಿರ್ತಕ್ಕಂಥ ಅನ್ನ ಅಂದರೆ ನೀವು ಮಾರ್ನಿಂಗ್ ಮಾಡಿಟ್ಟು ಮಧ್ಯಾಹ್ನ ಆದರೂ ಇಡ್ಲಿ ಮಾಡ್ಕೊಳ್ಬೋದು ಅಥವಾ ನೈಟ್ ಆದರೂ ಇಡ್ಲಿ ಮಾಡ್ಕೊಳ್ಬೋದು. ಇಲ್ಲಿ ಇನ್ನೊಂದು ಪ್ಲೇಟ್ ತೋರಿಸಿದೆ, ಒಟ್ಟಲ್ಲಿ 2.5 ಪ್ಲೇಟ್ ಆಗುವಷ್ಟು ಇಡ್ಲಿ ರೆಡಿಯಾಗಿತ್ತು. ಏನಿಲ್ಲ ಅಂತಂದರೆ ಒಂದು 10ರಿಂದ 12 ಇಡ್ಲಿನ ನಾನು ರೆಡಿ ಮಾಡ್ಕೊಂಡಿದ್ದೆ. ಈ ಇಡ್ಲಿಗೆ ಯಾವುದೇ ರೀತಿಯ ಲೆಫ್ಟ್ ಓವರ್ ರೈಸ್ ಅಥವಾ ರಾತ್ರಿ ಉಳಿದಿರೋ ಅನ್ನನ ಬೇಕು ಅಂತಿಲ್ಲ. ನೀವು ಯಾವುದೇ ರೀತಿ ಅನ್ನ ಇತ್ತು ಅಂತಂದರೂ ಈ ರೀತಿ ಮಾಡ್ಕೊಳ್ಬೋದು ಉಳಿದಿರೋ ಅನ್ನದಿಂದ. ನೋಡಿ ಎಷ್ಟು ಮಲ್ಲಿಗೆ ಹೂವಿನ ರೀತಿಯಲ್ಲಿ ಇಡ್ಲಿ ರೆಡಿಯಾಗಿದೆ. ಒಳಗಡೆಯಿಂದ ಕೂಡ ಅಷ್ಟೇ ತುಂಬಾ ಹಗುರವಾಗಿರ್ತಕ್ಕಂಥ ಇಡ್ಲಿ. ಒಂದು ಸ್ವಲ್ಪ ಕೂಡ ಗಟ್ಟಿ ಅಂತ ಅನಿಸೋದಿಲ್ಲ, ಅಷ್ಟರ ಮಟ್ಟಿಗೆ ಅನ್ನದಿಂದ ಮಾಡಿದರೂ ಕೂಡ ನಮಗೆ ಪರ್ಫೆಕ್ಟಾಗಿ. ನಾನಿಲ್ಲಿ ಒಂದು ಕಾಯಿ ಚಟ್ನಿ ಎಲ್ಲ ಒಂದು ಕಡಲೆ ಚಟ್ನಿ ಜೊತೆ ನಾನು ಸರ್ವ್ ಮಾಡ್ತಿದ್ದೀನಿ. ನೀವು ಬೇಕು ಅಂದರೆ ಸಾಂಬಾರು, ಕಾಯಿ ಚಟ್ನಿ ಯಾವುದನ್ನಾದರೂ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತಿನ ಒಂದು ಅನ್ನದಿಂದ ಮಾಡಿರ್ತಕ್ಕಂಥ ಇಡ್ಲಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.